ಬಿಸಿಬೇಳೆಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ವೆಲ್ಕಮ್ ಟು ದಿವ್ಯಾ ಸ್ಪೈಸಿ ಕಿಂಗ್ಡಮ್. ನನ್ನಲ್ಲಿ ಮಸಾಲೆ ಪದಾರ್ಥಗಳ ಪೌಡ್ರು ಸಿಗುತ್ತೆ. ಯಾರಿಗಾರ ಬೇಕು ಅಂದರೆ DM ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬಿಸಿಬೇಳೆಬಾತ್ ಮಾಡಲು ಬೇಕಾಗುವ ಪದಾರ್ಥಗಳು: 1 ಕಪ್ ಆಫ್ ಮಿಕ್ಸಡ್ ತರಕಾರಿ, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ನವಿಲುಕೋಸು, 1 ಕಪ್ ಅಕ್ಕಿ, 1 ಕಪ್ ಬೇಳೆ. ಈಕ್ವಲ್ ಕ್ವಾಂಟಿಟಿ ಇರಬೇಕು ಅಕ್ಕಿ ಮತ್ತು ಬೇಳೆ. ಅಕ್ಕಿ ಮತ್ತು ಬೇಳೆ ತರಕಾರಿನ ನೀಟಾಗಿ ತೊಳೆದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. 1:4 ಅಂದರೆ 1 ಕಪ್ ಅಕ್ಕಿಗೆ 4 ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿಣ, 1 ಸ್ಪೂನ್ ಆಯಿಲ್. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ವಿಷಲ್ ಬರೋಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆ ಇಟ್ಟು 3 to 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ, ಕರ್ಬೇವಿನ ಸೊಪ್ಪು ಸಿಡಿತಿದೆ. ಒಂದು ದೊಡ್ಡ ಗಾತ್ರದ ಈರುಳ್ಳಿ. ನಿಮಗೆ ಈರುಳ್ಳಿ ಬೇಡ ಅಂತ ಹೇಳಿದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು. ಸ್ಕಿಪ್ ಮಾಡಿ ಈರುಳ್ಳಿನ. ಒಂದು ದೊಡ್ಡ ಟೊಮೊಟೊ, ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗು. ನಿಮಗೆ ಹಿಂಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಿಂಗೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣಿನ ಹುಳಿ. ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ. ನಾವು ಹುಣಸೆ ಹಣ್ಣನ್ನು ಎಷ್ಟು ಕ್ವಾಂಟಿಟಿಲಿ ತೊಗೊಂಡಿರ್ತೀವೋ ಬೆಲ್ಲನೂ ಅಷ್ಟೇ ಕ್ವಾಂಟಿಟಿಲಿ ತೊಗೋಬೇಕು. 3 ಸ್ಪೂನ್ ಆಫ್ ಬಿಸಿಬೇಳೆಬಾತ್ ಪೌಡ್ರ್. ನಾನು ಮೊದಲೇ ಹೇಳ್ದಂಗೆ ಬಿಸಿಬೇಳೆಬಾತ್ ಪೌಡ್ರಾಗಲಿ ಯಾವುದೇ ಪೌಡ್ರಾಗಲಿ ನಾನೇ ಪ್ರಿಪೇರ್ ಮಾಡ್ಕೋತೀನಿ. ನಿಮಗೆ ಬೇಕು ಅನಿಸಿದರೆ DM ಮಾಡಿ. ಸ್ವಲ್ಪ ಕೊಬ್ಬರಿ ತುರಿ. ಈ ಕೊಬ್ಬರಿ ತುರಿ ಪೌಡ್ರಲ್ಲೂ ಹಾಕ್ಕೊಂಡಿರ್ತೀನಿ, ಆದರೆ ಇದರಲ್ಲಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಅವಾಗವಾಗ ಕೊಬ್ಬರಿ ತುರಿ ಬಾಯಲ್ಲಿ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತೀನಿ. ಈಗ ನೀರು ಹಾಕ್ಕೊಳ್ಳೋಣ. ಈಗ 2 ಕಪ್ ಆಫ್ ನೀರು ಹಾಕ್ಕೊಳ್ತೀನಿ. ಆವಾಗಲೇ 4 ಕಪ್ ಹಾಕ್ಕೊಂಡಿದ್ವಿ. ಈಗ 2 ಕಪ್ 1:6 ಆಗುತ್ತೆ. 1 ಕಪ್ ಅಕ್ಕಿಗೆ 6 ಕಪ್ ಆಫ್ ನೀರು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. 4 ಕಪ್ ನೀರು ಹಾಕ್ಕೊಂಡಿದ್ರು ನೀರು ಜಾಸ್ತಿ ಅಂತ ಏನು ಅನ್ನಿಸ್ತಾ ಇಲ್ಲ. ನೀಟಾಗಿ ಬ್ಲೆಂಡ್ ಆಗಿದೆ ತರಕಾರಿ, ಬೇಳೆ ಎಲ್ಲ. ನಾವು ಒಗ್ಗರಣೆ ಮಾಡ್ಕೊಂಡಿರೋದು ಕುದೀತಾ ಇದೆ. ನೋಡಿ, ನೀಟಾಗಿ ಬೆಂದಿದೆ. ಅದು ಆ ಪೌಡ್ರ್ ಘಮ ನೀಟಾಗಿ ಬರ್ತಿದೆ. ಈಗ ತರಕಾರಿ ಎಲ್ಲ ಬೆಂದಿದೆಯಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಮನೇಲಿ ಅವಾಗವಾಗಲೇ ಪೌಡ್ರ್ ಮಾಡಿಕೊಂಡ್ರೆ ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನೋಡಿ, 6 ಕಪ್ ನೀರು ಹಾಕಿದ್ರೂ ನೀರು ಜಾಸ್ತಿ ಅಂತ ಏನು ಅನ್ನಿಸ್ತಾ ಇಲ್ಲ. ನೀಟಾಗಿ ಬಂದಿದೆ. ಈ ಕ್ವಾಂಟಿಟಿಲಾದ್ರೇ ಇರಬೇಕು ಬಿಸಿಬೇಳೆಬಾತು. ತೀರ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ, ತೀರ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ. ಇದ್ರ ಜೊತೆ ಮನೇಲೇ ಮಾಡಿರೋವಂಥ ಖಾರ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ನಾನು ಮನೇಲೇ ಮಾಡಿದ್ದೀನಿ. ಬೇಕು ಅಂತ ಹೇಳಿದರೆ ಮೆಸೇಜ್ ಮಾಡಿರಿ, ಅದ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಬಂದಿದೆ. ರೆಡಿ ಟು ಸರ್ವ್ ಬಿಸಿಬೇಳೆಬಾತ್. ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ.